ಬಾರಜಿ ಅಜ್ಜಿ. ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ಎಕ್ಸಾಮ್ ಇದೆ. ಕಂಪ್ಲಿ ಥಿಯೇಟ್ರಲ್ಲಿ, ಚಂದ್ರಕಲಾ ಥಿಯೇಟ್ರಲ್ಲಿ ಒಂದು ಎಕ್ಸಾಮ್. ಯಾಕೆಂದರೆ ಮಕ್ಕಳೆಲ್ಲ ಕಾಯ್ತಿದ್ದಾರೆ. ಇಡೀ ಥಿಯೇಟ್ರ್ ತುಂಬಿದೆ. ಪಿಕ್ಚರ್ ನೋಡಿ ರಿಸಲ್ಟು ಹೊರಗಡೆ ಕಾಯ್ತಾ ಇದ್ದೀನಿ. ಇಷ್ಟು ಜನ ನಮ್ಮ ನಿರ್ಮಾಪಕರು ನವೀನ್ ಶರ್ಮಾ ಅಂತ ಹೇಳಿ, ಹಾಗೆ ಗಣೇಶ್ ಸರ್ ಇದರ ಸಹಯೋಗದೊಂದಿಗೆ, ಇಲ್ಲಿ ಸುದೀಪ್ ಅಂತ ಹೇಳಿ ನನ್ನ ಆತ್ಮೀಯ ಮತ್ತು ನನ್ನ ಅಸಿಸ್ಟೆಂಟು, ಅಸೋಸಿಯೇಟು ಮತ್ತು ಕಲಾವಿದ. ಇವತ್ತು ಶಶಿ ಅವರು, ಆಮೇಲೆ ಹಾಗೆ ಹೀಗೆ ನನ್ನ ಚಿತ್ರಕ್ಕೆ ಯಾಕೆ ನಾವು ಇವತ್ತು ಅಂತಂದಾಗ, ದಂತಪುರಾಣಕ್ಕೆ ಈಗಾಗಲೇ 3 ರಾಜ್ಯ ಪ್ರಶಸ್ತಿಗಳು ಸಂದಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಯಾಕೆ ಕೊಟ್ಟಿದ್ದಾರೆ ಅನ್ನೋದಕ್ಕಾದರೂ ತಾವು ಬಂದು ಒಳಗಡೆ ಚಿತ್ರ ನೋಡಿದಾಗ ಅದ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಯಾಕೆ ಕೊಟ್ಟಿದ್ದಾರೆ 3 ಪ್ರಶಸ್ತಿಗಳನ್ನು ಅಂತ. ಮಕ್ಕಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅದು ಸ್ಥಳೀಯ ಕಲಾವಿದರುಗಳೇ ಆಗಿರೋದ್ರಿಂದ ತಾವು ಬಂದು ಈ ಚಿತ್ರವನ್ನು ನೋಡಿ ನಮ್ಮನ್ನೆಲ್ಲ ಹರಿಸಿ ಇಂಥ ನಿರ್ಮಾಪಕರುಗಳನ್ನು ಬೆಳೆಸ್ತಾ ಹೋದರೆ ಮುಂದೆ ದೊಡ್ಡ ದೊಡ್ಡ ಚಿತ್ರಗಳನ್ನು, ಅಂದರೆ ಒಳ್ಳೊಳ್ಳೆ ಕಲಾವಿದರುಗಳನ್ನು, ಸ್ಥಳೀಯ ಕಲಾವಿದರುಗಳನ್ನು ಹಾಕ್ಕೊಂಡು ಆ ಚಿತ್ರಗಳಿಗೆ ಪ್ರೋತ್ಸಾಹ ಕೊಡ್ತಾ ಇಂಥ ನಿರ್ಮಾಪಕರುಗಳನ್ನು ಪ್ರೋತ್ಸಾಹ ಕೊಡ್ತಿದ್ರೆ ನಿಜಕ್ಕೂ ಶ್ಲಾಘನೀಯ ಅನಿಸುತ್ತೆ. ದಯಮಾಡಿ ಚಿತ್ರಕ್ಕೆ ಬನ್ನಿ, ಚಿತ್ರವನ್ನು ನೋಡಿ ವಿಮರ್ಶೆ ಮಾಡಿ. ಕಂಪ್ಲಿಯಲ್ಲಿ ಹೊಸಪೇಟೆಯಲ್ಲಿ ಫಸ್ಟ್ ಇದರದ್ದು ನಾವು ಉದ್ಘಾಟನೆ ಮಾಡಿದ್ವಿ. ನಂತರ ನಮ್ಮ ಸ್ನೇಹಿತರು ಗಣೇಶ್ ಯಾದವ್ ಸರ್, ಶಿವಕುಮಾರ್, ವೀರು, ಯುವಾನ್, ಶಶಿಕುಮಾರ್, ವಾಸು ಮತ್ತು ಗಿರೀಶಣ್ಣ ಇವರೆಲ್ಲರೂ ನಮಗೆ ಅಣ್ಣ ಇದು ಕಂಪ್ಲಿಯಲ್ಲಿ ಮಾಡೋಣ ಅಂತ ಇದು ಮಾಡಿದರು. ನಂತರ ನಾವು ಕಂಪ್ಲಿಗೆ ಬಂದಿದ್ದ ನಂತರ ನಮ್ಮ ಗಣೇಶ್ ಅಣ್ಣವ್ರಿಗೆ ಹೋಗಿ MLA ಸಾಹೇಬ್ರಿಗೆ ಭೇಟಿ ಆದ್ವಿ. ತುಂಬಾ ಇದ್ರ ಬಗ್ಗೆಗೆ ಹೇಳಿದರು. ಹಂಗಾಗಿ ಇಲ್ಲಿ ನಾವು ಒಂದು ರಿಲೀಸಿಂದ ಅವ್ರ ಮುಖಾಂತರನೇ ಮಾಡಬೇಕಂತ ಬಂದಿದ್ದೀವಿ. ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಬರಬೇಕು, ನೋಡಬೇಕು ಅಂತ ಪ್ರೇಕ್ಷಕರಿಂದ ವಿನಂತಿ. ನಮಸ್ಕಾರ, ನಾನು ಗಣೇಶ್ ಯಾದವ್ ಹೊಸಪೇಟೆಯಿಂದ.
ನನ್ನ ಸ್ನೇಹಿತನಾದ ನವೀನ್ ಶರ್ಮಾ ನಿರ್ಮಾಪಕರಾಗಿದ್ದಾರೆ. ಚಿತ್ರದ ಹೆಸರು ದಂತಪುರಾಣ ಅಂತ ಹೇಳಿ, ಮತ್ತು ವಿಶಾಲ್ ರಾಜ್ ಸರ್ ಅವರು ಡೈರೆಕ್ಟರ್. ಈ ಚಿತ್ರದ ವಿಶೇಷ 3 ರಾಜ್ಯ ಪ್ರಶಸ್ತಿ ಪಡ್ಕೊಂಡಿರೋದೇ ನಮ್ಮ ಹೆಮ್ಮೆ. ಯಾಕಂದರೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ, ಅವಳಿ ಜಿಲ್ಲೆ, ಬಳ್ಳಾರಿ ಜಿಲ್ಲೆನೇ ಇದು. ಈ ಜಿಲ್ಲೆಯಿಂದ ರಾಜ್ಯ ಪ್ರಶಸ್ತಿ 3 ತೊಗೊಂಡಿದೆ ಅಂದರೆ ಆ ಚಿತ್ರಕ್ಕೆ ಒಂದು ಗೌರವ, ನಮ್ಮ ಜಿಲ್ಲೆಗೂ ಒಂದು ದೊಡ್ಡ ಗೌರವ. ಹಾಗಾಗಿ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಬೇಕಂಥೇಳಿ ನಾವು ಹೊಸಪೇಟೆಯಲ್ಲಿ ಅದ್ಧೂರಿಯಾಗಿ ಮೇರ್ಲಾಮ್ ಥಿಯೇಟ್ರದಲ್ಲಿ ಸಕ್ಸಸ್ಫುಲ್ಲಾಗಿ ರನ್ ಆಗಿ ಜನರ ಮೆಚ್ಚುಗೆಗೆ ಪಾತ್ರರಾಗಿ ಎಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ಮೂಡೋ ಥರ ಚಿತ್ರ ತೆಗೆದಿದ್ದಾರೆ ಅಂಥೇಳಿ ಪ್ರತಿಯೊಬ್ಬರು ಪಿಕ್ಚರ್ ನೋಡಿದ ನಂತರ ತುಂಬ ಒಳ್ಳೆ ಮಾತುಗಳನ್ನು ಆಡಿದ ನಂತರ ಮತ್ತು ಕಂಪ್ಲಿ ಭಾಗದಲ್ಲೇ ಮುಖಂಡರಾದಂಥ ಗಿರೀಶ್ ಅಣ್ಣನವರು ಮತ್ತು ಕನಕ ನಾಯಕ್ ಅವರು, ವಾಸು ಅವರು ಮತ್ತು ಶಶಿ ಅವರು ಮತ್ತು ತುಂಬ ಹಲವಾರು ಜನ ಇನ್ನೂ ದಯವಿಟ್ಟು ಕಂಪ್ಲಿಗೆ ಬನ್ನಿ. ಇಲ್ಲಿ ತುಂಬ ಜನ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಇತ್ತೀಚೆಗೆ ಬರೋದು ತುಂಬ ಕಡಿಮೆ ಆಗಿದೆ. ಮೆಸೇಜ್ ಓರಿಯೆಂಟೆಡ್ ಮೂವಿ ಕಂಪ್ಲಿಯಲ್ಲಿ ಅದ್ದೂರಿಯಾಗಿ ನಾವು ಮಾಡ್ತೇವೆ ಅಂಥೇಳಿ ಅವ್ರು ಹೇಳಿದಾಗ ಇಲ್ಲಿ ಬಂದ ನಂತರ ಈಗ ಮಕ್ಕಳೆಲ್ಲ ಹೌಸ್ಫುಲ್ ಆಗಿದೆ. ಮೊದಲನೇ ಪ್ರದರ್ಶನ ತುಂಬ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ನಾನು ಕಂಪ್ಲಿ ಜನತೆಯಲ್ಲಿ ಮತ್ತು ಅಕ್ಕಪಕ್ಕದ ಕುರುಗೋಡು ಎಲ್ಲ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಎಲ್ಲ ಚಿತ್ರಗಳು ಬರುತ್ತೆ ಹೋಗುತ್ತೆ, ಆದರೆ ಕೆಲವೇ ಚಿತ್ರಗಳು ಮನಸ್ಸಿನಲ್ಲಿ ಕೊನೆಯವರೆಗೂ ಉಳ್ಕೊಳ್ಳುತ್ತೆ. ನಿಮ್ಮ ಫ್ಯಾಮಿಲಿ ಸಮೇತ ನೀವು ಬಂದು ಚಿತ್ರ ನೋಡಿದ ನಂತರ ಮಕ್ಕಳಿಗಿಂತ ಜಾಸ್ತಿ ಕಲಿಯೋದು ದೊಡ್ಡವ್ರಿಗೆ ಇರುತ್ತೆ. ನೀವು ಒಂದು 20-25 ವರ್ಷಕ್ಕೆ ಆಗೋಷ್ಟು ಒಳ್ಳೊಳ್ಳೆ ಮೆಸೇಜ್ಗಳು ಇವರು ತುಂಬ ಅಚ್ಚುಕಟ್ಟವಾಗಿ ತೋರಿಸಿದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ಮತ್ತು ಚಿತ್ರದ ಬಗ್ಗೆ ಪ್ರತಿಯೊಂದು ಸನ್ನಿವೇಶಗಳು ಮನಸ್ಸಿಗೆ ಮೂಡೋ ಥರ ಇದೆ. ನೀವು ಬಂದು ಫಿಲಿಮ್ ನೋಡಿದ ನಂತರ ಅದ್ರ ಭಾವನೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಕಂಪ್ಲಿ ಜನತೆಯಲ್ಲಿ ಅಕ್ಕಪಕ್ಕದವರಿಗೂ ಬಂದು ಚಿತ್ರ ವೀಕ್ಷಣೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲ ಕರ್ನಾಟಕದ ಜನತೆಗೆ ನಮಸ್ಕಾರ. ಈ ಒಂದು ದಂತಕಥೆ ಎಂಬ ಸಿನಿಮಾ ಎಲ್ಲ ತಾಯಿ ತಂದೆಯರು ನೋಡ್ಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತೀನಿ. ಕಾರಣ ಇಷ್ಟೇ, ಓಲ್ಡ್ ಏಜ್ ಆದಾಗ ಅವ್ರ ತಾಯಿ ತಂದೆನ ವೃದ್ಧಾಶ್ರಮದಲ್ಲಿ ಬಿಟ್ಟು ಅವರು
ಎಷ್ಟು ಕಷ್ಟಪಡ್ತಾರೆ ಅಂತೇಳಿ ಮೂವಿಯಾಗ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ದಯಮಾಡಿ ಎಲ್ಲ ಕುಟುಂಬ ಸಮೇತ ಈ ಸಿನಿಮಾ ನೋಡಬೇಕು. ನೋಡೋಂಥ ಮೂವಿ ಮಕ್ಕಳಿಗೆ ಸಹ ತೋರಿಸ್ಬೇಕು. ನನ್ನ ಕಡೆಯಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ 300 ಟಿಕೆಟ್ ನಾನು ಈ ದಿನನೇ ಬುಕ್ ಮಾಡಿ ಈ ಸಿನಿಮಾ ತೋರಿಸ್ತೀನಿ. ಎಲ್ಲರಿಗೆ ಧನ್ಯವಾದಗಳು, ಡೈರೆಕ್ಟರ್ಗೆ ಧನ್ಯವಾದಗಳು. ಈ ದಂತಕಥೆ ಸಿನಿಮಾ ಭಾರಿ ಚೆನ್ನಾಗಿದೆ, ಎಲ್ಲರೂ ನೋಡ್ಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದೆ. ಈಗಿನ ಜನ್ರೇಷನಲ್ಲಿ ತಂದೆ ತಾಯಿಗಳನ್ನು ಯಾವ ರೀತಿ ನೋಡ್ಕೊಂಡ್ರಂತ ಇದರಲ್ಲಿ ಸಂಪೂರ್ಣವಾಗಿ ಭಾಳ ಚಂದ ತೋರಿಸಿದ್ದಾರೆ. ಹಾಗಾಗಿ ಕುಟುಂಬ ಸಮೇತ ಇದನ್ನು ನೋಡಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆನೂ ಕರ್ಕೊಂಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮುಂದೆ ಒಂದು ಮಕ್ಕಳಿಗೆ ಒಂದು ಮೆಸೇಜ್ ಕೊಟ್ಟಂಗೆ ಆಗ್ತಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಕ್ಕಂಥ ಒಂದು ಸಿನಿಮಾ ತುಂಬ ಅದ್ಭುತ, ಅಮೋಘ ಮತ್ತು ಆಶ್ಚರ್ಯದಾಯಕದಿಂದ ಕೂಡಿದೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಬಯಸ್ತಿದ್ದೆ. ನಾನು ಏನು ವಿಶಾಲ್ ರಾಜ್ ಅವರು, ಏನು ಚಲನಚಿತ್ರ ನಿರ್ದೇಶಕರಾದ ವಿಶಾಲ್ ರಾಜ್ ಅವರು ತುಂಬ ವಿಶಾಲವಾಗಿ ಅದ್ಭುತವಾಗಿ ಕಥೆಯನ್ನು ಎಳೆದಿದ್ದಾರೆ. ಅದಕ್ಕೆ ನಾವೇನು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಅಂತ ಕಡಿಮೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಂದಿನ ಸಂದರ್ಭದಲ್ಲಿ ಇಂಟರ್ನೆಟನ್ನು ಅನೇಕ ಮಕ್ಕಳು ಹೆಂಗೆ ಬಳಸಬೇಕು, ಆಮೇಲೆ ತಂದೆ ತಾಯಿಗಳನ್ನು ಅಂದರೆ ಒಂದು ರೀತಿಯಲ್ಲಿ ಸಂಸ್ಕಾರ ಸಂಸ್ಕೃತಿ ಅಜ್ಜಿ ಮತ್ತು ಅಪ್ಪ ಅಮ್ಮನಿಂದ ನಾವು ಹೆಂಗೆ ಕಲಿಬೇಕಂತಕ್ಕಂಥ ಒಂದು ಅನೇಕ ಸೂಕ್ತವಾದ ವಿಚಾರವನ್ನು ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಅನೇಕ ರಾಜ್ಯ ಪ್ರಶಸ್ತಿಗಳನ್ನು ಪಡೆದಂಥ ಚಿತ್ರ ಈ ಒಂದು ದಂತಪುರಾಣ ಅಂತಕ್ಕಂಥದ್ದು ಕೂಡ ಒಂದು ಭಾಳ ಪ್ರಸಿದ್ಧಿಯಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದರ ಜೊತೆಗೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ಇವತ್ತಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ನಮ್ಮ ಶಾಸಕರಾಗಿರ್ಬೋದು, ಅವರು ಆರ್ಡರ್ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅನೇಕ BO ಸರ್ ಅವರಿಗೆ ಹೇಳೋದ್ರ ಮೂಲಕ ಪ್ರತಿ ಶಾಲೆಯಲ್ಲಿರುವಂಥ ಮಕ್ಕಳಿಗೆ ಇಂತಿಷ್ಟಂತ ರಿಯಾಯಿತಿ ಮಾಡಿ ಆ ಮಕ್ಕಳನ್ನು ಈ ಒಂದು ಸಿನಿಮಾಗೆ ಕರ್ಕೊಂಬಂದ್ರೆ ಉತ್ತಮವಾದಂಥ ಸಂದೇಶ ಮಕ್ಕಳು ಕಲಿತಿರೋಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನು ವಿಶೇಷವಾಗಿ ಇವತ್ತೇನು ದಂತಪುರಾಣ ಅಂತಕ್ಕಂಥದ್ದು ಏನಿದೆಯಲ್ಲ, ಅಜ್ಜಿಯವರು ಮತ್ತು ತಂದೆ ತಾಯಿಗಳನ್ನು ಅವರ ಬಾಲ್ಯದಲ್ಲಿ ಬೆಳೆದಂಥ ದಿನಗಳು ನಿಜವಾಗ್ಲೂ ನಮಗೆ ಅಜ್ಜಿ ಡೆತ್ ಆದಾಗ ಮತ್ತು ತಂದೆ ತಾಯಿಗಳಲ್ಲಿ ನಾವು ಅಥವಾ ನಿಜವಾದ ಬಾಲ್ಯವನ್ನು ಇವತ್ತು ನಾವು ಅನುಭವಿಸ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳ್ಬೇಕಾಗಿದೆ. ಸೊ ಹಾಗಾಗಿ ಇವತ್ತು ವಿಶೇಷವಾಗಿ ಹೇಳೋದಾದರೆ ಅನೇಕ ವಿಶಾಲ್ ರಾಜ್ ಅವರು ಅದ್ಭುತವಾಗಿ, ಅಮೋಘವಾಗಿ, ಆಶ್ಚರ್ಯದಾಯಕವಾಗಿ ತುಂಬ ಈ ಚಿತ್ರವನ್ನು ನಡೆದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಮೂಲಕವಾಗಿ ಅಂತರಾಳದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇನ್ನು ವಿಶೇಷವಾಗಿ ಈ ಚಿತ್ರ ತಂದೆ ತಾಯಿಗಳು ಮತ್ತು ಶಿಕ್ಷಕರೊಡನೆ ಮತ್ತು ವಿದ್ಯಾರ್ಥಿಗಳೊಡನೆ ಮತ್ತು ಸಿನಿಮಾ ಮಂದಿರಕ್ಕೆ ಬಂದು ಇಲ್ಲಿ ಟಿಕೆಟ್ ಖರೀದಿಸುವ ಮೂಲಕ ಅನೇಕ ಮಕ್ಕಳಿಗೆ ಒಂದು ಹುಮ್ಮಸ್ ತುಂಬಬೇಕಂತಂದೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾನೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಮಕ್ಕಳ ಚಲನಚಿತ್ರ ಹೆಂಗೈತಮ್ಮ? ಅರ್ಥ ಮಾಡ್ಕೊಂಡ್ರ? ಚೆನ್ನಾಗಿದೆಯಾ ಪಿಕ್ಚರ್? ಅದನ್ನ ನೋಡಿ ಅಜ್ಜಿ ನೋಡಿ ಅಳುವಂತ ನಿನಗೆ? ಹೆಸರೇನಮ್ಮ ನಿಂದು? ವಿಜಯಿತ. ಓಕೆ. ಡ್ಯಾನ್ಸ್ ಮಾಡಿದ್ದು ಸರ್ ಖುಷಿಯಿಂದ. ಕೆಲವೊಂದಿಷ್ಟು ಮ್ಯೂಸಿಕ್ ಚೆನ್ನಾಗಿತ್ತು, ಎಲ್ಲ ಆ್ಯಕ್ಷನ್ ಚೆನ್ನಾಗಿತ್ತು ಸರ್. ಒಳ್ಳೆ ಮಾದರಿ ಮಕ್ಕಳಿಗೆ, ವಯಸ್ಸಾದವ್ರಿಗೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರಲ್ಲ ಇವಾಗ. ಒಂದು ಮಾದರಿ ಅವ್ರ ಮನಸ್ಸಲ್ಲಿ ಸ್ವಲ್ಪ ಇವಾಗಿನಿಂದನೇ ಅವೇರ್ನೆಸ್ ಇದ್ರೆ ಮುಂದೆ ಕಾಪಾಡ್ಬೋದು. ಚೆನ್ನಾಗಿದೆ. ಮಕ್ಕಳ ಸಿನಿಮಾಗಳಂದರೆ ಭಾಳ ಎಷ್ಟೋ ಏನೋ ಸಾಹಸ ಕೆಲಸಗಳು ಅಂತಲ್ಲ, ಇದು ಒಂದು ದೊಡ್ಡವರಲ್ಲಿ ಕೂಡ ಒಂದು ನೀತಿ ಪಾಠನೇ ಆಗಿದೆ. ಯಾಕಂದರೆ ಎಷ್ಟೋ ಮನೆಗಳಲ್ಲಿ ಈ ಥರ ಒಂದು ಪ್ರಾಬ್ಲಮ್ಸ್ ಇದ್ದಾವೆ, ಹೊರಗೆ ಬರಲ್ಲ. ಈ ರೀತಿ ಒಂದು ಮೀಡಿಯಾ ಮೂಲಕ, ಸಿನಿಮಾ ಮೂಲಕ, ಒಂದು ಕತೆ ಮೂಲಕ ನಾವು ಶಾಲೆಗಳಲ್ಲಿ ಮಕ್ಕಳಿಗೆ ಹೇಳಿದ್ರೂ ಅರ್ಥ ಆಗಲ್ಲ. ಆದರೆ ಚಲನಚಿತ್ರದ ಮೂಲಕ ಅವರಿಗೆ ತಿಳಿಸಿದಾಗ ಮಾತ್ರ ಅವರಲ್ಲಿ 100ಕ್ಕೆ 100 ಆಗಲಿಲ್ಲ ಅಂದರೂ ಒಂದು 50% ಆದರೂ ನಾವು ಬದಲಾವಣೆಯನ್ನು ತರಲಿಕ್ಕೆ ಇಂಥ ಚಲನಚಿತ್ರಗಳು ಮಕ್ಕಳಿಗೆ ತೋರಿಸ್ಬೇಕು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮಗೆ ಈ ಫಿಲಿಮ್ ನೋಡಿ ತುಂಬ ಸಂತೋಷ ಆಯಿತು. ಈ ಫಿಲಿಮ್ನಲ್ಲಿ ಗುರು ಹಿರಿಯರಿಗೆ ಗೌರವ ಕೊಡೋದು, ಅವರನ್ನು ಮನೆಯಲ್ಲೇ ಇಟ್ಟುಕೊಂಡು ಸಾಕಬೇಕು, ಬೇರೆಯವ್ರಿಗೋಸ್ಕರ ಅವ್ರನ್ನನ್ನು ಮನೆಯಿಂದ ಕಳಿಸಬಾರ್ದು, ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ತಿಳಿದಿದೆ. ತಂದೆ ತಾಯಿಗಳು ನಮ್ಮನ್ನು ಕಷ್ಟಪಟ್ಟು ಸಾಕಿರುತ್ತಾರೆ. ಅವರು ವಯಸ್ಸಾದಾಗ ನಾವು ಅವರನ್ನು ತುಂಬ ಚೆನ್ನಾಗಿ ಬಿಡಬೇಕು. ಅದನ್ನು ಬಿಟ್ಟು ನಾವು ಅವರನ್ನು ಅನಾಥಾಶ್ರಮಕ್ಕೆ ಸೇರಿಸೋದಲ್ಲ. ಇನ್ನು ಮುಂದೆ ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ಸೇರಿಸದಂತೆ ನಮ್ಮ ಮನೆಯಲ್ಲೇ ಇಟ್ಟುಕೊಂಡು ಸಾಕಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು.
ಹುಡುಗರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ತಂದೆ ತಾಯಿನೂ ಅವ್ರ ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೋಬೇಕು. ಒಟ್ಟು ಎಲ್ಲರ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಕೂಡ ಖುಷಿಯಾಗಿಯಿಂದ ಇರ್ತೀವಿ. ಈ ಒಂದು ಒಳ್ಳೆಯ ಸಿನಿಮಾ ಇದು. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಂದು ಕಲೆಗಳಾಗಿರ್ಬೋದು, ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಆಗಿರ್ಬೋದು, ಅದೇ ಥರ ನಮ್ಮ ಇದು ಕೌಟುಂಬಿಕದಲ್ಲಿರ್ತಕ್ಕಂಥ ತಂದೆ ತಾಯಿ ಇರ್ಬೋದು, ಅಜ್ಜಿ ಇರ್ಬೋದು, ನಾವೆಲ್ಲರೂ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಮತ್ತು ಅಜ್ಜಿ ತಾತ ಅವರನ್ನು ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಅಂತಂದೇಳಿ ಒಂದು ಮೆಸೇಜ್ ಫಿಲಿಮ್ ಇದು. ಚೆನ್ನಾಗಿದೆ. ಮಕ್ಕಳ ಫಿಲಿಮ್ ಕೂಡ ಅದ್ಭುತವಾಗಿದೆ, ಭಾಳ ಉತ್ತಮವಾಗಿ ಮೂಡಿ ಬಂದಿದೆ ಸರ್. ನಮಸ್ಕಾರ. ಈ ಕಂಪ್ಲಿಯಲ್ಲಿ ದಂತಪುರಾಣ ಅಂತೇಳಿ ಚಿತ್ರ ಬಿಡುಗಡೆ ಆಗಿದೆ. ಒಂದು ಒಳ್ಳೆ ಕೌಟುಂಬಿಕ ಹಾಗೂ ಹಳ್ಳಿ ಸೊಗಡಿನ ಒಂದು ಚಿತ್ರ ಇದಾಗಿದ್ದು ಎಲ್ಲ ಕಂಪ್ಲಿ ಹಾಗೂ ಕ್ರೋಡ ಭಾಗದೇ ಇರ್ತಕ್ಕಂಥ ಎಲ್ಲ ಮಕ್ಕಳು, ಶಾಲಾ ಮಕ್ಕಳು ಈ ಚಿತ್ರವನ್ನು ಖಂಡಿತವಾಗಿ ನೋಡಲೇಬೇಕು. ಯಾಕೆ ನೋಡಬೇಕಪ್ಪ ಅಂತಂದ್ರೆ ಈಗಿರ್ತಕ್ಕಂಥ ಒಂದು ಬಿಸಿ ಒಂದು ಪಟ್ಟಣದ ವಾತಾವರಣದಲ್ಲಿ ಹಳ್ಳಿಯ ಜೀವನವನ್ನು ನಮ್ಮ ಬಾಲ್ಯ ಮಕ್ಕಳು ಮರಿತಾ ಇದ್ದಾರೆ. ಆ ಒಂದು ಜೀವನವನ್ನು ಪಡಿಲಿಕ್ಕೆ ಹಳ್ಳಿ ಮಕ್ಕಳು ಈ ಒಂದು ಚಿತ್ರವನ್ನು ನೋಡಲೇಬೇಕಂತೇಳಿ ಹೇಳ್ಕೊಳ್ತೀನಿ. ನಮಸ್ಕಾರ. ಏನಪ್ಪಾ ಅಂತಂದ್ರೆ ತಂದೆ ತಾಯಿ ಬಗ್ಗೆ ಹೇಗೆ ನೋಡ್ಕೋಬೇಕು, ಅವ್ರಾದ ವಯಸ್ಸಾದ್ಮೇಲೆ ಅವ್ರು ಹೇಗೆ ಕಾಪಾಡ್ಕೋಬೇಕು ಮೆಸೇಜ್ ಇದೆ. ಅದನ್ನ ಈಗಿನ ಮಕ್ಕಳು ಆ ಮೂವಿ ನೋಡಿ ಕಲಿಬೇಕು. ಇನ್ನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಮೂವಿಯನ್ನು ಪ್ರೋತ್ಸಾಹಿಸಿ ಇನ್ನ ಹೆಚ್ಚಿನ ಜನರಲ್ಲಿ ಬಂದು ಮೂವಿಯನ್ನು ಇದು ಮಾಡ್ಬೇಕಂತ ಕೇಳ್ಕೊಳ್ತಿದ್ದೇನೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸಿನಿಮಾ. ಆಮೇಲೆ ನಮಗೆ ಅಜ್ಜಿನೇ ನೆನಪಾಗ್ಬಿಟ್ರೆ ಫಿಲ್ಮ್ ನೋಡಿ ಫುಲ್ ಎಮೋಷ್ನಲ್ ಇದೆ. ಎಲ್ಲರೂ ನೋಡ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸಿದ್ದಿ ಟಿವಿ ಚಾನಲ್ ಅವರು ಸ್ಟೇಟಸ್ ಹಾಕಿದ್ರು 3 ರಾಜ್ಯ ಪ್ರಶಸ್ತಿ ಪಡೆದಂತೆ. ಈ ಸಿನಿಮಾ ನೋಡ್ಮೇಲೆ ಗೊತ್ತಾಯ್ತು ಎದಕ್ಕೆ ಬಂದೈತೆ ಅಂತ. ನೀವು ಬಂದು ನೋಡ್ರಿ, ಚೆನ್ನಾಗಿದೆ ಸಿನಿಮಾ, ಮಾತ್ರ ಸಖತ್ತಾಗಿದೆ. ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಇದು, ಪ್ರತಿಯೊಬ್ಬರು ಬಂದು ನೋಡಿ ಅಂತ ಹೇಳ್ತಿದ್ವಿ.